ಸಿಂಪಲ್ ಪ್ರಾಬ್ಲಮ್ಸ್ ಗಳಿರುತ್ತೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್. ಫಸ್ಟ್ ಆಫ್ ಆಲ್, so what is the expression for de Broglie wavelength? So the expression for de Broglie wavelength is lambda is equals to h by p. So this is the general expression for de Broglie wavelength. Here h stands for Planck's constant, p stands for momentum of the particle. So for photons nothing but light anta. For photons ಗೆ de Broglie wavelength ಏನಾಗುತ್ತೆ, lambda is equals to h by momentum nothing but mass into velocity. Therefore for momentum, mass into c, velocity of light ಆಗಿರುತ್ತೆ. ಸೊ photons ಗೆ ಮಾತ್ರ ನೀವು m into c ಅಂತ ಬರಿಬೇಕು, h by m into c. ಅದರ್ ದ್ಯಾನ್ ಫೋಟಾನ್ ನ ಬಿಟ್ಟು ಬೇರೆ ಎಲ್ಲಾ ಪಾರ್ಟಿಕಲ್ಸ್ ಗೆ lambda is equals to h by m into v ಅಂತಾನೆ ತಗೊಳ್ಬೇಕಾಗುತ್ತೆ. So this is the expression for de Broglie wavelength for the particles other than photon. ಇದನ್ನ ನಾವು ಥಿಯರಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. So next, what is the expression for lambda de Broglie wavelength in terms of kinetic energy? ಹಾಗಾದ್ರೆ ಕೈನೆಟಿಕ್ ಎನರ್ಜಿಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಅದನ್ನ ಥಿಯರಿಲಿ ನಾನು ಹೇಳಿದ್ದೀನಿ. ಸೊ ಮೂಮೆಂಟಮ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಎಂ ಕೆ. ಪಿ ಅಂದ್ರೆ ಏನಂತ ರಿಪ್ಲೇಸ್ ಮಾಡ್ತೀರಾ? ಸ್ಕ್ವೇರ್ ರೂಟ್ ಆಫ್ 2mk. ಹೌದಲ್ಲ? ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ಬರೆದ್ರೆ, ಸೊ ದ de Broglie wavelength ಆಫ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ lambda is equals to h by square root of 2m into k ಅಂತ ಆಗುತ್ತೆ. ಮೂಮೆಂಟಮ್ ಬದಲು ಸ್ಕ್ವೇರ್ ರೂಟ್ ಆಫ್ 2mk ಬರೆದೆ. ನೆಕ್ಸ್ಟ್, ಸೊ ಎಕ್ಸ್ಪ್ರೆಸ್ ದ de Broglie wavelength in terms of ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಆರ್ ಆನೋಡ್ ಪೊಟೆನ್ಶಿಯಲ್ ಆರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕೇಳಿದ್ರೆ, de Broglie wavelength ನ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ಹೇಗ್ ಬರೀತೀರಾ? ಬಿಕಾಸ್ ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ E into V. ಸೊ ಸಬ್ಸ್ಟಿಟ್ಯೂಷನ್ಸ್ ಮಾಡಿ k ಜಾಗಕ್ಕೆ. ಸೊ ದೆನ್ lambda is equals to h by square root of 2m into E into V ಆಗುತ್ತೆ. So this is the expression for de Broglie wavelength in terms of accelerating potential. This is the expression for de Broglie wavelength in terms of kinetic energy. So this is the de Broglie wavelength in terms of velocity. This is the de Broglie wavelength in terms of momentum. ಈ ನಾಲ್ಕು ರಿಲೇಷನ್ಸ್ ನಿಮ್ಗೆ ಗೊತ್ತಿದ್ರೆ ಇವತ್ತಿನ ಪ್ರಾಬ್ಲಮ್ಸ್ ಗಳು ನೀಟಾಗಿ ಅರ್ಥ ಆಗುತ್ತೆ. ಈ ನಾಲ್ಕು ಫಾರ್ಮುಲಾಸ್ ಬೇಸಿಸ್ ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡಕ್ಕೆ ಚಾನ್ಸಸ್ ಇದೆ. ಓಕೆ, ಇವಾಗ ಪ್ರಾಬ್ಲಮ್ಸ್ ನ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡುವ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಅಪ್ ಟು 11th ಪ್ರಾಬ್ಲಮ್ಸ್ ಆಗಿತ್ತು. ಸೊ ಇವಾಗ 12th ಪ್ರಾಬ್ಲಮ್. 12th ಪ್ರಾಬ್ಲಮ್ ಹೇಗಿರುತ್ತೆ, ಏನ್ ಡಿಸ್ಕಸ್ ಮಾಡುತ್ತೆ ಅನ್ನೋದನ್ನ ಓಕೆ. ಸೊ ಇಲ್ಲಿ ನೋಡಿ ಹೀಗಿದೆ 12th ಪ್ರಾಬ್ಲಮ್. ವಾಟ್ ಈಸ್ ದ de Broglie wavelength associated with, what is the de Broglie wavelength associated with number A, an electron moving at the speed of 5.4 into 10 power 6 meter per second. So number B, a ball of mass 150 gram traveling at 30 meter per second. ಅಂದ್ರೆ de Broglie wavelength for an electron, de Broglie wavelength for a ball, ಇವೆರಡಕ್ಕೂ ಕೂಡ ಸಪರೇಟ್ ಆಗಿ de Broglie wavelength ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸಿಂಪಲ್ ಪ್ರಾಬ್ಲಮ್. ಹಾಗಿದ್ರೆ ಫಸ್ಟ್ ಗಿವನ್ ಏನೇನ್ ಕೊಟ್ಟಿದ್ದಾರೆ ಲಿಸ್ಟ್ ಮಾಡುವ. ಗಿವನ್ ನಂಬರ್ ಎ ಯಾವ್ದು ಕೇಳಿದ್ದಾರೆ? ಎಲೆಕ್ಟ್ರಾನ್ ಅಂತ ಹೇಳಿದೆ. ಎಲೆಕ್ಟ್ರಾನ್ಗೆ ಲ್ಯಾಂಬ್ಡಾ ಇ, de Broglie wavelength ಫಾರ್ ಎಲೆಕ್ಟ್ರಾನ್ ಲ್ಯಾಂಬ್ಡಾ ಇ ನ ಫೈಂಡ್ ಔಟ್ ಮಾಡಬೇಕು. So that moving with a speed, then for velocity of electron ಕೊಟ್ಟಿದ್ದಾರೆ ಎಷ್ಟು? 5.4 into 10 power 6 meter per second. ಓಕೆ. ಸೊ ಮತ್ತೆ ಇಲ್ಲಿ ನಮ್ಗೆ ಮಾಸ್ ಕೊಟ್ಟಿಲ್ಲ. ಮಾಸ್ ಆಫ್ ದ ಎಲೆಕ್ಟ್ರಾನ್ ನಮ್ಗೆ ಗೊತ್ತಿರ್ಬೇಕಾಗುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ. therefore me nothing but 9.1 into 10 power minus 31 kg. ಇದಿಷ್ಟು ಕೂಡ ಲ್ಯಾಂಬ್ಡಾ ಇ. ಲ್ಯಾಂಬ್ಡಾ ಇ ಕೊಟ್ಟಿದ್ದಾರೆ,
ಲ್ಯಾಂಬ್ಡಾ ಇ ನ ಫೈಂಡ್ ಔಟ್ ಮಾಡಬೇಕು. ವಿ ಮತ್ತೆ ಎಂ ಇ ಗೊತ್ತಿದೆ. ನೆಕ್ಸ್ಟ್ ನಂಬರ್ ಬಿ ಯಾವ್ದನ್ನ ಹೇಳಿದ್ದಾರೆ? ಬಾಲ್. ಎ ಬಾಲ್ ಅಂತ ಹೇಳಿದ್ದಾರೆ. ಎ ಬಾಲ್, ಅದ್ರದ್ದು ಮಾಸ್ ಆಫ್ ದ ಬಾಲ್ ಎಷ್ಟು ಹೇಳಿದ್ದಾರೆ? ಮಾಸ್ ಆಫ್ ದ ಬಾಲ್ 150 ಗ್ರಾಮ್. 150 ಗ್ರಾಮ್ ನ ನಾವು ಕೆಜಿ ಕನ್ವರ್ಟ್ ಮಾಡಿದ್ರೆ -3 kg. 150 into 10 power -3 kg. ಟ್ರಾವೆಲಿಂಗ್ ಅಟ್, ಹಾಗಾದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತಿದೆ? ದೇರ್ಫೋರ್ ವೆಲಾಸಿಟಿ ಆಫ್ ದ ಬಾಲ್ ಕೊಟ್ಟಿದ್ದಾರೆ 30 ಮೀಟರ್ ಪರ್ ಸೆಕೆಂಡ್. ಈಗಿದ್ದಾಗ ವಾಟ್ ಇಸ್ ದ ಡಿ ಬ್ರಾಗ್ಲಿ ವೇವ್ಲೆಂಥ್ ಫಾರ್ ಬಾಲ್? ಲ್ಯಾಂಬ್ಡಾ ಬಿ ನ ಫೈಂಡ್ ಔಟ್ ಮಾಡಬೇಕು. ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದಿಷ್ಟು ಕೂಡ ಗಿವನ್, ಅವ್ರು ಕೊಟ್ಟಿರುವಂತಹ ಡೀಟೇಲ್ಸ್. ಇದ್ರೆ ನಂಬರ್ ಎ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ವಿ ನೋ ದಟ್ ಡಿ ಬ್ರಾಗ್ಲಿ ವೇವ್ಲೆಂಥ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ lambda e that's equals to h by me into velocity of electron. ಎಲೆಕ್ಟ್ರಾನ್ ಗೆ ಅಂತ ತಗೊಂಡಾಗ ಲ್ಯಾಂಬ್ಡಾ ಇ ಅಂತ ತಗೊಂಡಿದ್ದೀನಿ. ಡಿ ಬ್ರಾಗ್ಲಿ ವೇವ್ಲೆಂಥ್ ಆಫ್ ಎಲೆಕ್ಟ್ರಾನ್ is equals to h by mass of the electron into velocity of the electron. ಅದೇ ರೀತಿ ನಂಬರ್ ಬಿ ಮಾಡಿದ್ರೆ ಡಿ ಬ್ರಾಗ್ಲಿ ವೇವ್ಲೆಂಥ್ ಆಫ್ ಬಾಲ್ is equals to h divided by mass of the ball into velocity of the ball. ಸೊ ಹೀಗೆ ನಾವು ಚೇಂಜಸ್ ಮಾಡ್ಕೊಂಡಿದ್ದೀನಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್, ಇನ್ ಟರ್ಮ್ಸ್ ಆಫ್ ಬಾಲ್. ಸೊ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ಸ್ ಮಾಡುವ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಕ್ಸ್ ಎಚ್ ನಥಿಂಗ್ ಬಟ್ 6.63 into 10 power -34 ಡಿವೈಡೆಡ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 9.1 into 10 power -31 kg ಇಂಟು ವೆಲಾಸಿಟಿ ಎಷ್ಟು ಹೇಳಿದರೆ? 5.4 into 10 power 6 plus 6 ಆಗಿದೆ. ಇದ್ರೆ ಲ್ಯಾಂಬ್ಡಾ ಇ ಎಷ್ಟು ಬರುತ್ತೆ ಹೇಳಿ? ಡೈರೆಕ್ಟ್ ವ್ಯಾಲ್ಯೂಸ್ ಪವರ್ ಎಲ್ಲ ಸಿಂಪ್ಲಿಫೈ ಮಾಡಿ ಹೇಳಿ. 3 ಪಾಯಿಂಟ್ ಬರುತ್ತಾ? ಸರಿ, ಎಷ್ಟು? 0.13 into 10 power -9 ಮೀಟರ್ ಬರುತ್ತೆ. ಕರೆಕ್ಟ್ ಆಗಿದೆ ಇದು. ಸೊ ಕರೆಕ್ಟ್ ಸಿಂಪ್ಲಿಫೈ ಮಾಡಬೇಕು. ಓಕೆ, ಪವರ್ -9 ಬರುತ್ತೆ. ಇದೆಲ್ಲನು ಫಸ್ಟ್ ನೀವು ಈಗ ಮಾಡಬೇಕು, ನೀವು ಹೈಸ್ಕೂಲ್ ತರ ಮಾಡಬಾರ್ದು. ಸೊ ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್ ಹಂಗ್ ಮಾಡಬಾರ್ದು. ಫಸ್ಟ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿ ಇಟ್ಕೊಳ್ಳಿ, ಅದಾದ್ಮೇಲೆ ಒಂದೇ ಸಾರಿ ಡಿವೈಡ್ ಮಾಡಬೇಕು. 6.63 ಡಿವೈಡೆಡ್ ಬೈ ಸಮಥಿಂಗ್ ಎಷ್ಟು ಬರುತ್ತೆ ಅಷ್ಟು. ಓಕೆ ಓಕೆ, ನೆಕ್ಸ್ಟ್ ಲ್ಯಾಂಬ್ಡಾ ಬಿ ನ ಫೈಂಡ್ ಔಟ್ ಮಾಡುವ. ಡಿ ಬ್ರಾಗ್ಲಿ ವೇವ್ಲೆಂಥ್ ಫಾರ್ ಬಾಲ್ ಇಸ್ ಈಕ್ವಲ್ಸ್ ಟು 6.63 into 10 power -34 ಡಿವೈಡೆಡ್ ಬೈ ಮಾಸ್ ಆಫ್ ದ ಬಾಲ್ ಅವರೇ ಕೊಟ್ಟಿದ್ದಾರೆ 150 ಗ್ರಾಮ್ಸ್. ಅದನ್ನ ಕೆಜಿ ಕನ್ವರ್ಟ್ ಮಾಡಿದ್ರೆ 150 into 10 power -3 into velocity of the ball 30. So therefore lambda b ಎಷ್ಟು ಬರುತ್ತೆ ಹೇಳಿ? (0.0014 into 10 in 7 ಎಷ್ಟು? -31 ಮೀಟರ್. ವೇವ್ ಲೆಂತ್ ಗೆ 72 ಮೀಟರ್ ಆಗಿದೆ. ಸೊ ದಿಸ್ ಇಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್. ಈಗ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಡಿಫರೆಂಟ್ ಎಲೆಕ್ಟ್ರಾನ್ ಮತ್ತೆ ಬಾಲ್ ನ ಕೊಟ್ಟಿದ್ದಾಗ ಡಿ ಬ್ರಾಗ್ಲಿ ವೇವ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಇದೇ ಬೇಸಿಸ್ ಮೇಲೆ ನಿಮ್ಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಅದನ್ನ ನಾನು ನಿಮ್ಗೆ ಹೋಮ್ ವರ್ಕ್ ಅಂತ ಕೊನೆಯಲ್ಲೇ ಇಟ್ಟಿರ್ತೀನಿ, ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಆ ಪ್ರಾಬ್ಲಮ್ ಹೇಗಿರುತ್ತೆ ಅಂದ್ರೆ ಹೀಗಿದೆ, ಇಷ್ಟೇ. ಇದನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ನಾನು ಹೇಳಿರ್ತೀನಿ ಇವಾಗ ಹೇಗ್ ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಹೇಗ್ ಮಾಡಿದ್ವಿ ಅದೇ ತರ ಇದೆ. ವಾಟ್ ಈಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ನಂಬರ್ ಎ ಬುಲೆಟ್ ಆಫ್ ಮಾಸ್ 0.040 kg ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 1 ಕಿಲೋಮೀಟರ್ ಪರ್ ಸೆಕೆಂಡ್. ಕಿಲೋ ಅಂದ್ರೆ 10 power 3 ತಗೊಳ್ಬೇಕು. ಅರ್ಥ ಆಗುತ್ತಾ? ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ ಎಷ್ಟು ಬರುತ್ತೆ ಅಂತ. ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಬುಲೆಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಎ ಬಾಲ್ ಆಫ್ ಮಾಸ್ 0.060 kg ಮೂವಿಂಗ್ ಅಟ್ ಈ ಸ್ಪೀಡ್ 1 ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಒನ್ ಬಾಲ್ಗೆ ಫೈಂಡ್ ಔಟ್ ಮಾಡಬೇಕು. ನಂಬರ್ ಸಿ, ಎ ಡಸ್ಟ್ ಪಾರ್ಟಿಕಲ್ ಆಫ್ ಮಾಸ್ 1.0 into 10 power -3 kg ಡ್ರಿಫ್ಟಿಂಗ್ ವಿತ್ ಸ್ಪೀಡ್ ಆಫ್ 2.2 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ನಾವ್ ಇವಾಗ ಮಾಡಿದ್ವಲ್ಲ ಇಲ್ಲಿ ಅದೇ ತರ ಎರಡನ್ನ ಮಾಡಿದೀನಿ. ಇಲ್ಲಿ ಅದೇ ತರ ಸಪರೇಟ್ ಆಗಿ ನೀವು ಮೂರನ್ನ ಮಾಡ್ಬೇಕು. ಮಾಸ್ ಇಂಟು ವೆಲಾಸಿಟಿ ಅಂತ ತಗೊಂಡು ಬೇರೆ ಬೇರೆ ಪಾರ್ಟಿಕಲ್ ಗೆ ವಾಟ್ ಇಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ
ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇದನ್ನ ನಾನು ಸಾಲ್ವ್ ಮಾಡಿಸಲ್ಲ, ಡೈರೆಕ್ಟ್ ನೋಟ್ಸ್ಗೆ ಹೀಗೆ ಹಾಕಿರ್ತೀನಿ, ನೀವು ಕೂಡ ಹೀಗೆ ಹಾಕ್ಬಾರ್ದು, ಅದನ್ನ ಸಾಲ್ವ್ ಮಾಡಿ ಬರೀಬೇಕು. ಓಕೆ, ಸೊ ಮಾಡಬಹುದಲ್ವಾ? ಈಸಿ ಇದೆ. ಓಕೆ, ನೆಕ್ಸ್ಟ್ ಈಗ 12th ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 13th ಪ್ರಾಬ್ಲಮ್ಗೆ ಹೋಗುವ. So next 13th problem. So 13th ಪ್ರಾಬ್ಲಮ್ ಹೇಗಿದೆ ನೋಡಿ, ಹೇಗೆ ಸಾಲ್ವ್ ಮಾಡಬಹುದು ಅಂತ. ವಾಟ್ ಈಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟ್ ವಿತ್ ಎನ್ ಎಲೆಕ್ಟ್ರಾನ್? ಅಂದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಲರೇಟಿಂಗ್ ಥ್ರೂ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ 100 ವೋಲ್ಟ್. ಅಂದ್ರೆ ಅದನ್ನ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ವಿ ನ, ಮತ್ತೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು. ಇದು ಅಷ್ಟೇ ತುಂಬಾ ಸಿಂಪಲ್ ಪ್ರಾಬ್ಲಮ್, ಡೈರೆಕ್ಟ್ ಪ್ರಾಬ್ಲಮ್ಗಳು. ಗಿವನ್ ಏನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ ಪರ್ಟಿಕ್ಯುಲರ್ ಯಾವ ಪಾರ್ಟಿಕಲ್ ನ ಮೆನ್ಷನ್ ಮಾಡಿದ್ದಾರೆ ಅದನ್ನ ಒಂದ್ಸರಿ ಬರ್ಕೊಬಿಡ್ತೀನಿ. ಎಲೆಕ್ಟ್ರಾನ್ ಗೆ ಫೈಂಡ್ ಔಟ್ ಮಾಡಬೇಕು, ಯಾವುದನ್ನ? ಡಿ ಬ್ರಾಗ್ಲಿ ವೇವ್ ಲೆಂತ್, ದಟ್ ಇಸ್ ಲ್ಯಾಂಬ್ಡಾ ಇ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಹೇಳಿದಾರೆ? ಕ್ಯಾಪಿಟಲ್ ವಿ ಇಸ್ ಈಕ್ವಲ್ಸ್ ಟು 100 ವೋಲ್ಟ್, 100 ವೋಲ್ಟ್ ಅಂತ ಇಟ್ಟಿದ್ದಾರೆ. ಓಕೆ, ಈಗ ಹೇಗೆ ಬರ್ಕೊಳ್ತೀರಾ ಇದನ್ನ? ಡಿ ಬ್ರಾಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್, ವಿ ನೋ ದಟ್ ಲ್ಯಾಂಬ್ಡಾ ಇನ್ ಟರ್ಮ್ಸ್ ಆಫ್ ವಿ. ಏನ್ ರಿಲೇಷನ್ ಅದನ್ನ ಆಲ್ರೆಡಿ ಹೇಳಿದೀನಿ ನಾನು. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ ಇಂಟು ವಿ. ನಮ್ಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಇ. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಾನ್ ಹೇಳಿರೋದ್ರಿಂದ ಲ್ಯಾಂಬ್ಡಾ ಇ, ಎಚ್ ನಥಿಂಗ್ ಬಟ್ ಕಾನ್ಸ್ಟೆಂಟ್, ಅದಕ್ಕೆ ಯಾವುದೇ ರೀತಿ ನಾನು ಸಿಂಬಲ್ ಹಾಕಲ್ಲ. ಎಂ ನಥಿಂಗ್ ಬಟ್ ಮಾಸ್ ಆಫ್ ದ ಎಲೆಕ್ಟ್ರಾನ್, ಇ ನಥಿಂಗ್ ಬಟ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ವಿ ಕೊಟ್ಟಿದ್ದಾರೆ ಅವ್ರೆ. ವೆಲಾಸಿಟಿ ಎಲ್ಲ ಇದು ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್. ಸಬ್ಸ್ಟಿಟ್ಯೂಷನ್ಸ್ ಮಾಡುವ. therefore lambda is equals to 6.63 into 10 power minus 34 divided by square root of 2 into mass of the electron ಎಷ್ಟಿದೆ? 9.1 into 10 power minus 31 kg, ಗೊತ್ತಿರಬೇಕಾಗತ್ತೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಂಟು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಚಾರ್ಜ್ ಕೂಡ ನಿಮ್ಗೆ ನೋನ್ ವ್ಯಾಲ್ಯೂ ಗೊತ್ತಿರಬೇಕು, 1.6 into 10 power minus 19 ಇಂಟು ವಿ ಅಂದ್ರೆ 100. ಓಕೆ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಲ್ಯಾಂಬ್ಡಾ ಇ ಇಸ್ ಈಕ್ವಲ್ಸ್ ಟು, ನ್ಯೂಮರೇಟರ್ ಹಾಗೆ ಇರಲಿ, 6.63 into 10 power minus 34 divided by square root of. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ನೀವು, ನಾನು ಪವರ್ ಸಿಂಪ್ಲಿಫೈ ಮಾಡ್ತೀನಿ. 2 ಇಂಟು 9.1 ಇಂಟು 1.6 ಇಂಟು 100, ಪವರ್ ಎಷ್ಟು? 42.66. 14 ಇಂಟು 10 ಪವರ್ ಎಷ್ಟಾಗುತ್ತೆ? minus 31 minus 19 ಅಂದ್ರೆ minus 50. ಓಕೆ, ಸೊ ನೆಕ್ಸ್ಟ್ ಲ್ಯಾಂಬ್ಡಾ ಇ ಇಸ್ ಈಕ್ವಲ್ಸ್ ಟು, ಸೊ ಹಾಗಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? 6.63 ಇಂಟು 10 ಪವರ್ ಮೈನಸ್ 34 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ನೋಡಿ ಎಷ್ಟು ಬರುತ್ತೆ? 42.66. ಇನ್ನೆಷ್ಟು ಎಷ್ಟು ಬರುತ್ತೆ? 2912 ನೋಡಿ, ಕರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಹೇಳ್ಬೇಕು. 2912 ಇಂಟು 10 ಪವರ್ ಮೈನಸ್ 50 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಮೈನಸ್ 50 ನ ಹೊರಗಡೆ ತೆಗೆದ್ರೆ, ಇದು ಈವನ್ ನಂಬರ್ ಇರೋದ್ರಿಂದ ಇದು ಹೊರಗಡೆ ಬಂದ್ರೆ ಇದ್ರಲ್ಲಿ ಅರ್ಧ ಆಗುತ್ತೆ, ಅಂದ್ರೆ 10 ಪವರ್ ಮೈನಸ್ 25 ಆಯ್ತು. ಇದು ಈವನ್ ನಂಬರ್ ಇರಬೇಕು ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗಿಬೇಕಾದ್ರೆ. ಓಕೆ, ಹಾಗಿದ್ರೆ ಸ್ಕ್ವೇರ್ ರೂಟ್ ಆಫ್ 2912 ಎಷ್ಟು ಬರುತ್ತೆ ನೋಡಿ? 53.16 ಇಂಟು 10 ಪವರ್ ಮೈನಸ್ 20 96. ಓಕೆ, 53.96 ಇಂಟು 10 ಪವರ್ ಮೈನಸ್ 25. ದೆನ್ ಲ್ಯಾಂಬ್ಡಾ ಇ ಇಸ್ ಈಕ್ವಲ್ಸ್ ಟು, ರಿಅರೇಂಜ್ ಮಾಡಿ ಟೋಟಲ್ ಆನ್ಸರ್ ಹೇಳ್ಬಿಡಿ ನನಗೆ ಎಷ್ಟು ಬರುತ್ತೆ?
ಪವರ್ ಸಮೇತ ಹೇಳಿ. 0.122 into 10 power minus 9 meter. So this is the de Broglie wavelength for an electron. So in terms of accelerating potential ಕೊಟ್ಟಾಗ ನೀವು ಈಗ ಮಾಡಬೇಕು. ಸೊ ಅಥವಾ ನೀವು ಇದನ್ನ ಬದಲು ಡೈರೆಕ್ಟ್ ಆಗೂ ಕೂಡ ಮಾಡಬಹುದು. ಹೇಗೆ? ಸೊ ನಾವು ಥಿಯರಿಲಿ ಓದಿದೀವಿ ಫಾರ್ ಎಲೆಕ್ಟ್ರಾನ್ ಅಂತ ಹೇಳಿದಾಗ ಫಾರ್ ಎಲೆಕ್ಟ್ರಾನ್ಗೆ ಎಚ್ ವ್ಯಾಲ್ಯೂ, ಮಾಸ್ ಆಫ್ ದ ಎಲೆಕ್ಟ್ರಾನ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಗೊತ್ತಿದೆ. ಇದೆಷ್ಟು ಹಾಕೊಂಡು ಸಿಂಪ್ಲಿಫೈ ಮಾಡ್ಬಿಟ್ಟಿದ್ರೆ ಎಷ್ಟು ಬಂದಿತ್ತು ನನಗೆ? ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 12.27 ಆಂಗ್ಸ್ಟ್ರಾಮ್ ಯೂನಿಟ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಅಂತ ಇದೊಂದು ರಿಲೇಷನ್ ಬರ್ಸಿದ್ದೀನಿ, ಹೌದಲ್ಲ? ಎಲೆಕ್ಟ್ರಾನ್ಗೆ ಎಚ್ ವ್ಯಾಲ್ಯೂ ನೋನ್ ವ್ಯಾಲ್ಯೂ, ಮಾಸ್ ಆಫ್ ದ ಎಲೆಕ್ಟ್ರಾನ್ ಗೊತ್ತು, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಗೊತ್ತು, ವಿ ಮೇಲೆ ಡಿಪೆಂಡೆಂಟ್, ದೇರ್ ಫಾರ್ ಅದನ್ನ ಹಾಗೆ ಉಳಿಸಿದೀನಿ. ಉಳಿದಿದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಇಷ್ಟು ಬಂತು. ಸೊ ಹಾಗಾದ್ರೆ ವಿ ಕೊಟ್ಟಿರೋದ್ರಿಂದ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 12.27 ಆಂಗ್ಸ್ಟ್ರಾಮ್ ಯೂನಿಟ್ ಅಂದ್ರೆ 10⁻⁻10 ಅಂತ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 100. ಅವ್ರ ಕೊಟ್ಟಿರುವಂತದ್ದು ವಿ ನ ತಗೊಂಡಿದ್ದೀನಿ 100 ವೋಲ್ಟ್ ನ. ಸೊ ಹಾಗಿದ್ರೆ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 12.27 into 10⁻⁻10 divided by square root of 100 ಅಂದ್ರೆ 10. Therefore lambda is equals to ಎಷ್ಟಾಗುತ್ತೆ? 1.227 into 10⁻⁻10 ಮೀಟರ್. ಹೀಗೂ ಕೂಡ ನೀವು ಮಾಡಬಹುದು. ಇದು 0.122 into 10⁻⁻9 ಆರ್ಡರ್ ಬಂದಿದೆ, ಇದು -10 ಆರ್ಡರ್ 1.22 into 10⁻⁻10 ಆಗುತ್ತೆ. ಸೊ ನಿಮ್ಗೆ ಇದು ವ್ಯಾಲ್ಯೂ ಈ ರಿಲೇಷನ್ ಗೊತ್ತಿದ್ರೆ ಹೀಗೆ ಡೈರೆಕ್ಟ್ ಆಗು ಕೂಡ ಮಾಡ್ಬೋದು. ಇಲ್ಲ ನಾನು ಇಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಅಂದ್ರೆ ನೀವು ಈಗಾದ್ರೂ ಮಾಡ್ಬೋದು. ಎರಡು ಕೂಡ ಸರಿನೇ, ಎರಡು ಕೂಡ ರೈಟ್. ಓಕೆ, ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್. ನೆನಪಲ್ಲಿ ಇರ್ಬೇಕು ಈ ರಿಲೇಷನ್ಗಳು. ಓಕೆ, ದಿಸ್ ಈಸ್ 13th ಪ್ರಾಬ್ಲಮ್. ನೆಕ್ಸ್ಟ್ 14th ಪ್ರಾಬ್ಲಮ್ಗೆ ಹೋಗುವ. Next 14th problem. ನೋಡಿ 14th ಪ್ರಾಬ್ಲಮ್ ಹೀಗಿದೆ. A particle is moving 3 times as fast as an electron. The ratio of de Broglie wavelength of the particle to that of an electron is 1.813 into 10⁻⁻4. Calculate the particle's mass and identify the particle ಅಂತ. ಇಲ್ಲಿ ಎರಡು ಪಾರ್ಟಿಕಲ್ಸ್ ಗಳ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಒಂದು ಪಾರ್ಟಿಕಲ್, ಜನರಲ್ ಪಾರ್ಟಿಕಲ್ ತಗೊಂಡಿದ್ದಾರೆ, ಇನ್ನೊಂದು ಎಲೆಕ್ಟ್ರಾನ್. ಇದೆರಡರ ಬೇಸಿಸ್ ಮೇಲೆ ಕಂಪ್ಯಾರಿಸನ್ಸ್ ಮಾಡಿ ಹೇಳ್ತಿದ್ದಾರೆ. ಗಿವನ್ ನೋಡಿ, ಈಗ ಬರ್ಕೊಳ್ತೀನಿ ನಾನು. ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರುವಂತದ್ದು ಎರಡು ಪಾರ್ಟಿಕಲ್ಸ್ ಮಧ್ಯದಲ್ಲಿ, ದಟ್ ಈಸ್ ಜನರಲ್ ಆಗಿ ಒಂದು ಪಾರ್ಟಿಕಲ್ ಜೊತೆ, ಇನ್ನೊಂದು ಕಂಪ್ಯಾರಿಸನ್ ಮಾಡ್ತಿರೋದು ಯಾವ್ದ್ರ ಜೊತೆ? ಎಲೆಕ್ಟ್ರಾನ್ ಜೊತೆ. ಈಗ ಕಂಪ್ಯಾರಿಸನ್ಸ್ ಇದೆ, ಈಗ ಬರ್ಕೊಬಿಡ್ಬೇಕು, ಈಸಿ ಆಗ್ಬಿಡುತ್ತೆ ನಮ್ಗೆ. ಏನ್ ಹೇಳಿದ್ರೆ, ಎ ಪಾರ್ಟಿಕಲ್ ಇಸ್ ಮೂವಿಂಗ್ 3 times as a fast an electron. So generally velocity of electron v ಇದೆ. Okay, v is the velocity of electron. ಹಾಗಿದ್ರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ vp. ಹಾಗಾದ್ರೆ vp ನ ಅವರು ಡಿಫೈನ್ ಮಾಡಿದಾರೆ, ಎ ಪಾರ್ಟಿಕಲ್ ಮೂವಿಂಗ್ 3 times as speed of as an electron. ಹಾಗಾದ್ರೆ ಎಷ್ಟಾಗಿರುತ್ತೆ? ವೆಲಾಸಿಟಿ ಆಫ್ ಪಾರ್ಟಿಕಲ್ 3 times the velocity of an electron. Okay, so this is the first meaning. Next, the ratio of de Broglie wavelength of the particle to that of the electron is, ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ದ ಪಾರ್ಟಿಕಲ್ ನಾನು ಲ್ಯಾಂಬ್ಡಾ ಪಿ ಅಂತ ತಗೊಳ್ತೀನಿ, ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಎಲೆಕ್ಟ್ರಾನ್ ಲ್ಯಾಂಬ್ಡಾ ಇ ಅಂತ ತಗೊಳ್ತೀನಿ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ? ದ ರೇಷಿಯೋ ಆಫ್ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ದ ಪಾರ್ಟಿಕಲ್ ಟು ದ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ? 1.813 into 10⁻⁻4. ಇದೆರಡು ರೇಷಿಯೋನ ಹೇಳಿದ್ದಾರೆ. ಹಾಗಿದ್ರೆ ಕ್ಯಾಲ್ಕುಲೇಟ್ ದ ಪಾರ್ಟಿಕಲ್ ಮಾಸ್.
ಹಾಗಿದ್ರೆ ಮಾಸ್ ಆಫ್ ದ ಪಾರ್ಟಿಕಲ್ ಎಷ್ಟಿರತ್ತೆ ಅಂತ ಫೈಂಡ್ ಔಟ್ ಮಾಡುವ. ಎಲೆಕ್ಟ್ರಾನ್ ಮಾಸ್ ನಮ್ಗೆ ನೋನ್ ವ್ಯಾಲ್ಯೂ ಗೊತ್ತೇ ಇದೆ ಇರುತ್ತೆ. ಓಕೆ, ಇದಿಷ್ಟು ಕೂಡ ಅವರು ಕೊಟ್ಟಿರುವಂತಹ ಡೀಟೇಲ್ಸ್. ಅರ್ಥ ಆಯ್ತಾ? ಇದಿಷ್ಟು ಕೂಡ ಗಿವನ್, ಇದು ಆರ್ಡರ್ ಅಲ್ಲಿ ಬರ್ಕೊಂಡಿದ್ದೀನಿ. ಇದನ್ನ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಫೈಂಡ್ ಔಟ್ ಮಾಡೋದು? ವಿ ಪಿ ಕೊಟ್ಟಿದ್ದಾರೆ, 3 times as the velocity of electron. ಲ್ಯಾಂಬ್ಡಾ ಪಿ ಮತ್ತೆ ಲ್ಯಾಂಬ್ಡಾ ಇ ರೇಷಿಯೋ ಕೊಟ್ಟಿದ್ದಾರೆ. ಹಾಗೆ ಮಾಸ್ ಆಫ್ ದ ಪಾರ್ಟಿಕಲ್ ನ ಫೈಂಡ್ ಔಟ್ ಮಾಡಿ ಅದು ಯಾವ ಪಾರ್ಟಿಕಲ್ ಅಂತ ಐಡೆಂಟಿಫೈ ಮಾಡಬೇಕು. ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಮಾಸ್ ವಿ ಕ್ಯಾನ್ ಐಡೆಂಟಿಫೈ ದ ನೇಮ್ ಆಫ್ ದ ಪಾರ್ಟಿಕಲ್ ಅಂತ. ಓಕೆ, ಅದನ್ನ ಸೊಲ್ಯೂಷನ್ಸ್ ಮಾಡುವ. ವಿ ನೋ ದಟ್ ಡಿ ಬ್ರಾಗ್ಲಿ ವೇಲೆಂತ್ ಫಾರ್ ದ ಪಾರ್ಟಿಕಲ್. ಹಾಗಾದ್ರೆ ಲ್ಯಾಂಬ್ಡಾ ಪಿ ಏನಂತ ಬರ್ಕೊಳ್ತೀರಾ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ಅಂತ ಹೇಳಿದ್ರಿಂದ ವೆಲಾಸಿಟಿಲೇ ಬರ್ಕೊಳ್ಬೇಕು. ಎಚ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಪಾರ್ಟಿಕಲ್ ಇಂಟು ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಆಗುತ್ತೆ. ಅದು ಆಲ್ಸೋ ವಿ ನೋ ದಟ್ ದ ಡಿ ಬ್ರಾಗ್ಲಿ ವೇಲೆಂತ್ ಫಾರ್ ಎಲೆಕ್ಟ್ರಾನ್ ಏನಾಗುತ್ತೆ ಎಚ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಇಂಟು ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಓಕೆ, ಈಗ ನಮ್ಗೆ ಯಾವ್ದ್ರ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ರೇಷಿಯೋ ಕೊಟ್ಟಿದ್ದಾರೆ. ಅಂದ್ರೆ ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ. ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ತೀನಿ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಾವು ಈಕ್ವೇಶನ್ 1/2 ಗಿವ್ಸ್, ಯಾಕೆ 1/2 ನೇ ಮಾಡ್ತಾ ಇದ್ದೀನಿ, ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ಕೊಟ್ಟಿರೋದ್ರಿಂದ 1/2 ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ನ ಡಿವೈಡ್ ಮಾಡಿ ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ದಟ್ಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು ಎಚ್ ಬೈ ಎಂ ಪಿ ಇಂಟು ವಿ ಪಿ ಇಂಟು ಇದು ಕ್ರಾಸ್ ಆಗುತ್ತೆ, ದಟ್ ಈಸ್ ಎಂ ಇ ಇಂಟು ವಿ ಡಿವೈಡೆಡ್ ಬೈ ಎಚ್ ಅಂತ ಆಗುತ್ತೆ. ಕ್ರಾಸ್ ಮಲ್ಟಿಫಿಕೇಶನ್ ಆಗುತ್ತೆ, ಡಿವೈಡೆಡ್ ಬೈ ಮೊದಲು ಅದನ್ನ ಉಲ್ಟಾ ಮಾಡಿ ಬರ್ಕೊಂಡಿದ್ವಿ. ಎಚ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ದಟ್ಸ್ ಈಕ್ವಲ್ಸ್ ಟು mass of electron into velocity of electron divided by mass of the particle into velocity of the particle. Okay, so now substitute the values. Lambda p by lambda e ಅಂದ್ರೆ values ಎಷ್ಟು ಹೇಳಿದ್ದಾರೆ 1.813 into 10 power minus 4 that's equals to mass of the electron ಗೊತ್ತಿರಬೇಕು, that is 9.1 into 10 power minus 31 ಇಂಟು ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಕೊಟ್ಟಿಲ್ಲ, ಅದನ್ನ ಹಾಗೆ ಬರ್ಕೊಳ್ತೀನಿ, ಡಿವೈಡೆಡ್ ಬೈ ಮಾಸ್ ಆಫ್ ದ ಪಾರ್ಟಿಕಲ್ ನಾವು ಡಿಟರ್ಮೈನ್ ಮಾಡ್ಬೇಕಾಗಿರೋದು, ಅದನ್ನ ಹಾಗೆ ಬರ್ಕೊಳ್ತೀನಿ, ಇಂಟು ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಎಷ್ಟು ಹೇಳಿದ್ದಾರೆ, ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ 3 times ದ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್, therefore 3 into VE. ಓಕೆ, ಸೊ ಹಾಗಾದ್ರೆ ವಿ ಕ್ಯಾನ್ಸಲ್ ಆಗುತ್ತೆ. ನಾನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎಂ ಪಿ, ಅದಕ್ಕೆ ಇದನ್ನ ಈ ಕಡೆ ತಗೊಳ್ತೀನಿ, ಇದನ್ನ ಈ ಕಡೆ ಕಳಿಸ್ತೀನಿ. ಸೊ therefore finally MP mass of the particle is equals to 9.1 into 10 power minus 31 divided by 1.813 into 10 power minus 4 into 3 ಆಗುತ್ತೆ. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಹೇಳಿ ಹಾಗಾದ್ರೆ, ಮಾಸ್ ಆಫ್ ದ ಪಾರ್ಟಿಕಲ್ ಪವರ್ ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, ಇದು ಮೇಲ್ಗಡೆ ಹೋದ್ರೆ +4 ಅಂದ್ರೆ 10 power minus 27 ಆಗುತ್ತೆ. ಇದೆಷ್ಟು ಬರುತ್ತೆ ಹೇಳಿ, 1.675 into 10 power minus 27 kg. This is the mass of the particle. Okay, so based on this mass identify the particle. ಹಾಗಾದ್ರೆ ಪಾರ್ಟಿಕಲ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಸೊ ಐಡಿಯಾ ಇದೆಯಾ ಯಾವುದು ಅಂತ ಗೊತ್ತಾ ನಿಮ್ಗೆ, ಹೇಳ್ತೀರಾ ಯಾವ ಪಾರ್ಟಿಕಲ್ ಇಷ್ಟು ಮಾಸ್ ಇರುತ್ತೆ ಅಂತ? ಇಲ್ಲಿ ನೋಡಿ, ಮಾಸ್ ಆಫ್ ದ ಪ್ರೋಟಾನ್ ನಿಮ್ಗೆ ನ್ಯೂಕ್ಲಿಯರ್ ಚಾಪ್ಟರ್ ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ಮಾಸ್ ಆಫ್ ದ ಪ್ರೋಟಾನ್ ಎಷ್ಟಿರುತ್ತೆ ಅಂದ್ರೆ 1.672 into 10 power minus 27 kg. This is the mass of the proton value. ಮಾಸ್ ಆಫ್ ದ ನ್ಯೂಟ್ರಾನ್ ಎಷ್ಟಿರುತ್ತೆ 1.674 into 10 power minus 27 kg ಈಗ ಬಂದಿರುತ್ತೆ. ಹಾಗಿದ್ರೆ ಇದರಲ್ಲಿ ನಾವು ಆಲ್ಮೋಸ್ಟ್ ಎರಡು ಕೂಡ ಸೇಮ್ ಇರುತ್ತೆ, ಮಾಸ್ 0.00 ಸಮಥಿಂಗ್ ಅಲ್ಲಿ ವೇರಿಯೇಷನ್ ಇರುತ್ತೆ ಅಷ್ಟೇ. ಬಟ್ ಚಾರ್ಜ್ ಅಲ್ಲಿ ಕೊಟ್ಟಿದ್ರೆ ನಾವು ಹೇಳ್ಬೋದಿತ್ತು, ಚಾರ್ಜ್ ಕೊಟ್ಟಿಲ್ಲ ಆಗಿರೋದ್ರಿಂದ ಇದು ಪ್ರೋಟಾನ್ ನ್ಯೂಟ್ರಾನ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ದಟ್ಸ್ ವೈ ದ ಪಾರ್ಟಿಕಲ್ ಮೇ ಬಿ ಪ್ರೋಟಾನ್ ಆಗಿರ್ಬೋದು ಆರ್ ನ್ಯೂಟ್ರಾನ್ ಅಂತ ಬರೀ.
ಅರ್ಥ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಚಾರ್ಜ್ ಹೇಳ್ಬಿಟ್ಟಿದ್ರೆ ನಾವು ಐಡೆಂಟಿಫೈ ಮಾಡ್ಬೋದಿತ್ತು. ಸೊ ಪ್ರೋಟಾನ್ಗಾದ್ರೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ಗಾದ್ರೆ ನ್ಯೂಟ್ರಲ್ ಅಂತ. ಬಟ್ ಇಲ್ಲಿ ಚಾರ್ಜ್ ಹೇಳದೆ ಇರೋದ್ರಿಂದ ಆಲ್ಮೋಸ್ಟ್ ಸೇಮ್ ಮಾಸ್ ಇರೋದ್ರಿಂದ ಎರಡಕ್ಕೂ ಕೂಡ, ಸೊ ಈ ತರ ಕನ್ಕ್ಲೂಷನ್ಸ್ ಬರೀತೀನಿ, ದಟ್ ಮೇ ಬಿ ಪ್ರೋಟಾನ್ ಆರ್ ನ್ಯೂಟ್ರಾನ್ ಅಂತ. ಓಕೆ, ಸೊ ದಿಸ್ ಇಸ್ ದ ಮೆಥಡ್ ಆಫ್ ದ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ ಕಂಪ್ಯಾರಿಸನ್ಸ್ ಕೊಟ್ಟಾಗ ನೀವು ಈ ತರ ಬರ್ಕೊಬಿಟ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನೇನ್ ಕೊಟ್ಟಿದ್ದಾರೆ, ಯಾವ್ಯಾವ್ದನ್ನ ಕಂಪ್ಯಾರಿಸನ್ಸ್ ಮಾಡಿದ್ದಾರೆ, ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಓಕೆ, ಸೊ ದಿಸ್ ಈಸ್ 14th ಪ್ರಾಬ್ಲಮ್. ಸೊ ನೆಕ್ಸ್ಟ್ 15th ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನೋಡಿ ಒಂದ್ಸರಿ ಪ್ರಾಬ್ಲಮ್ ಓದಿ, ಏನ್ ಕೊಟ್ಟಿದ್ದಾರೆ, ಏನ್ ಸಾಲ್ವ್ ಮಾಡ್ಬೇಕು ಅಂತ ನೋಡಿ. Calculate number A momentum, number B de Broglie wavelength of electrons accelerating through a potential difference of 56 volt. ಸೊ ಮೊಮೆಂಟಮ್ ನ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಡಿ ಬ್ರಾಗ್ಲಿ ವೇಲೆನ್ಸ್ ಫಾರ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ಗಿವನ್ ಏನೇನ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟಿಕಲ್ ಯಾವ್ದಕ್ಕೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಅಂತ ಬರ್ಕೊಬಿಡ್ತೀನಿ. ಸೊ ನಾವು ಮಾಸ್ ಚಾರ್ಜಸ್ ಎಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತಲ್ಲ, ಅವಾಗ ಈಸಿ ಆಗುತ್ತೆ. ಎಲೆಕ್ಟ್ರಾನ್ ಮಾಸ್, ಎಲೆಕ್ಟ್ರಾನ್ ಚಾರ್ಜ್ ಅಂತ. ಮೂಮೆಂಟಮ್ ನ ಫೈಂಡ್ ಔಟ್ ಮಾಡ್ಬೇಕು, ಅಂದ್ರೆ ಮೂಮೆಂಟಮ್ ಆಫ್ ಎಲೆಕ್ಟ್ರಾನ್ ಸ್ಮಾಲ್ ಪಿ ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಎ ಇದು. ನಂಬರ್ ಬಿ ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಅನ್ ಎಲೆಕ್ಟ್ರಾನ್ ಲ್ಯಾಂಬ್ಡಾ ಇ ನ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ, ದಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು 56 ವೋಲ್ಟ್. ಇದಿಷ್ಟೇ ಕೊಟ್ಟಿರೋದು. ಹಾಗಿದ್ರೆ ಹೇಗೆ ಬರೀತೀರಾ? ವಿ ನೋ ದಟ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಏನಂತ ಬರೀಬಹುದು, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by p. ಅಂಡ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಹೇಗೆ ಬರೀತೀರಾ ಎಲೆಕ್ಟ್ರಾನ್ಗೆ, h divided by square root of 2m into e into v. ಹೌದಲ್ಲ? ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್. ಹಾಗಿದ್ರೆ ನಂಬರ್ ಎ ಏನ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ, ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಿದ್ರೆ ನೋಡಿ ಇವೆರಡು ಈಕ್ವೇಶನ್ ನ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್, ಎಚ್ ಅಂದ್ರೆ ಸೇಮ್. ಹಾಗಿದ್ರೆ ದೇರ್ ಫಾರ್ ಏನಂತ ಬರೀಬಹುದು, ನಂಬರ್ ಎ ಮೊಮೆಂಟಮ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2me into v ಅಂತ ಬರೀಬಹುದು. ಮೊಮೆಂಟಮ್ ಅಂದ್ರೆ ಇವೆರಡು ಈಕ್ವೇಶನ್ ನ ಕಂಪ್ಯಾರಿಸನ್ಸ್ ಮಾಡಿದಾಗ ಮೊಮೆಂಟಮ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2mev. ಬಟ್ ಜನರಲ್ ಆಗಿ ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಬಟ್ ವೆಲಾಸಿಟಿ ಕೊಟ್ಟಿದ್ರೆ ಡೈರೆಕ್ಟ್ ಮಾಡ್ಬೋದಿತ್ತು, ಇಲ್ಲಿ ವೆಲಾಸಿಟಿ ಕೊಟ್ಟಿಲ್ಲ, ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಕೊಟ್ಟಿರೋದ್ರಿಂದ ನಾವು ಹೀಗೇನೆ ಬರ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಎಲೆಕ್ಟ್ರಾನ್ ಆಗಿರೋದ್ರಿಂದ ಮಾಸ್ ಆಫ್ ದ ಎಲೆಕ್ಟ್ರಾನ್, ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಇಯರ್ ವಿ ಸ್ಟ್ಯಾಂಡ್ಸ್ ಫಾರ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್, ನಾಟ್ ವೆಲಾಸಿಟಿ. ಕನ್ಫ್ಯೂಸ್ ಆಗಬಾರ್ದು, ಕ್ಯಾಪಿಟಲ್ ವಿ ಅದು. Therefore p is equals to square root of 2 into mass of the electron 9.1 into 10 power minus 31 kg into 1.6 into 10 power minus 19 charge of the electron into potential 56. ಸಿಂಪ್ಲಿಫೈ ಮಾಡಿ ಪವರ್ ಎಷ್ಟು ಬರುತ್ತೆ ಹೇಳಿ. ಪವರ್ ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 10 ಪವರ್ ಮೈನಸ್ 31 ಮೈನಸ್ 19 ಅಂದ್ರೆ ಮೈನಸ್ 50 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ. 2 into 9.1 into 1.6 into 56 ಅಂದ್ರೆ ಎಷ್ಟು, 20 30 1630 ಸರಿನಾ? ಓಕೆ, ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಎಷ್ಟು ಬರುತ್ತೆ ಹೇಳಿ. 40.38 ಇಂಟು ಪವರ್ ನ ಹೊರಗಡೆ ತೆಗಿಬೇಕು ಎಂದು ಈವನ್ ನಂಬರ್ ಇದೆ ಅಲ್ವಾ, ಈವನ್ ನಂಬರ್ ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ, ಅದ್ರಲ್ಲಿ ಅರ್ಧ 10 ಪವರ್ ಮೈನಸ್ 25 ಆಯ್ತು. ಯೂನಿಟ್ ಆಫ್ ಮೊಮೆಂಟಮ್, ಮೊಮೆಂಟಮ್ ಯೂನಿಟ್ ಬರೀರಿ. ಮಾಸ್ಗೆ ಯೂನಿಟ್ ಕೆಜಿ, ವೆಲಾಸಿಟಿಗೆ ಯೂನಿಟ್ ಮೀಟರ್ ಪರ್ ಸೆಕೆಂಡ್, ಕೆಜಿ ಮೀಟರ್ ಪರ್ ಸೆಕೆಂಡ್.
ಓಕೆ, ಹಾಗಿದ್ರೆ ನಂಬರ್ ಎ ಆಯ್ತು, ಮೂಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಆಯ್ತು. ನಂಬರ್ ಬಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದಾರೆ, ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಎಲೆಕ್ಟ್ರಾನ್. ನೀವು ಇದನ್ನಾದ್ರೂ ಯೂಸ್ ಮಾಡ್ಬೋದು, ಇದನ್ನಾದ್ರೂ ಯೂಸ್ ಮಾಡ್ಬೋದು. ಮೂಮೆಂಟಮ್ ಫೈಂಡ್ ಔಟ್ ಮಾಡಿದ್ರಿಂದ ಈಸಿ ಆಗುತ್ತೆ, ಇದನ್ನೇ ಯೂಸ್ ಮಾಡುವ. ದೇರ್ ಫೋರ್ ಲ್ಯಾಂಬ್ಡಾ ಇ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ ಇ ಆಗುತ್ತೆ. ಎಚ್ ಅಂದ್ರೆ 6.63 ಇಂಟು 10⁻⁻34 ಡಿವೈಡೆಡ್ ಬೈ 40.38 ಇಂಟು 10⁻⁻25. ಹಾಗಿದ್ರೆ ಲ್ಯಾಂಬ್ಡಾ ಇ ಎಷ್ಟು ಬರುತ್ತೆ ಹೇಳಿ? 0.164 ಇಂಟು 10⁻⁻9 ಆಗುತ್ತಾ? -9 ಮೀಟರ್. ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಡಿ ಬ್ರಾಗ್ಲಿ ವೇವ್ಲೆಂತ್. ಅರ್ಥ ಆಯ್ತಾ? ಈ ತರ ಪ್ರಾಬ್ಲಮ್ ಕೊಟ್ಟಾಗ ಸೊ ನೀವು ಕಂಪ್ಯಾರಿಸನ್ಸ್ ಮಾಡಿ ಮೂಮೆಂಟಮ್ ನ ತಗೊಂಡು ನೆಕ್ಸ್ಟ್ ಅದಕ್ಕೆ ಡಿ ಬ್ರಾಗ್ಲಿ ವೇವ್ಲೆಂತ್ ನ ಫೈಂಡ್ ಔಟ್ ಮಾಡು. ನೆಕ್ಸ್ಟ್ 16th ಪ್ರಾಬ್ಲಮ್. ನೋಡಿ ಇದೇ ತರ ಇದೆ ಆಲ್ಮೋಸ್ಟ್. ನೆಕ್ಸ್ಟ್, ವಾಟ್ ಈಸ್ ದ ಮೂಮೆಂಟಮ್, ಸ್ಪೀಡ್ ಅಂಡ್ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಅನ್ ಎಲೆಕ್ಟ್ರಾನ್ ವಿತ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ, ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಕೊಟ್ಟಿಲ್ಲ. ಕೈನೆಟಿಕ್ ಎನರ್ಜಿ 120 ಎಲೆಕ್ಟ್ರಾನ್ ವೋಲ್ಟ್ ನ ಯೂಸ್ ಮಾಡ್ಕೊಂಡು ಮೂಮೆಂಟಮ್ ನ, ಸ್ಪೀಡ್ ಮತ್ತೆ ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು. ಗಿವನ್ ಪಾರ್ಟಿಕಲ್ ನೇಮ್ ಹೇಳಿರೋದು ಎಲೆಕ್ಟ್ರಾನ್, ಅದನ್ನ ಫಸ್ಟ್ ಬರೆದ್ಬಿಡ್ತೀನಿ, ಎಲೆಕ್ಟ್ರಾನ್ ಅಂತ ಹೇಳಿದ್ದಾರೆ. ಓಕೆ, ಎಲೆಕ್ಟ್ರಾನ್ಗೆ ನಂಬರ್ ಎ ಏನ್ ಫೈಂಡ್ ಔಟ್ ಮಾಡಬೇಕು, ಮೂಮೆಂಟಮ್ ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಬಿ ಡಿ ಬ್ರಾಗ್ಲಿ ಸ್ಪೀಡ್ ಅಂದ್ರೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡಬೇಕು. ನಂಬರ್ ಸಿ ಡಿ ಬ್ರಾಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ ಇ ನ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ, ಕೈನೆಟಿಕ್ ಎನರ್ಜಿ ಕೆ 120 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಇಲ್ಲಿ ಕೈನೆಟಿಕ್ ಎನರ್ಜಿ SI ಯೂನಿಟ್ ಜೌಲ್ಸ್ ಆಗಿರುತ್ತೆ, ಬಟ್ ಇದೇನಾಗಿದೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ. ಇದನ್ನ ಜೌಲ್ ಗೆ ಕನ್ವರ್ಷನ್ ಮಾಡ್ಬೇಕು ಫಸ್ಟ್ SI ಯೂನಿಟ್ ಗೆ. ದೇರ್ಫೋರ್ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು 120 ಇಂಟು 1.6 ಇಂಟು 10⁻⁻19 ಜೌಲ್. ಅದನ್ನ ಹೇಳಿದೀನಿ, ಕನ್ವರ್ಷನ್ 1 EV ನ ನೀವು ಜೌಲ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇಷ್ಟನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟು ಕೂಡ ಗಿವನ್ ಅವ್ರು ಕೊಟ್ಟಿರುವಂತದ್ದು ಎಲ್ಲಾನು ಕೂಡ ಆಯ್ತು. ಈಗ ಹೇಗ್ ಫೈಂಡ್ ಔಟ್ ಮಾಡ್ತೀರಾ? ಸೇಮ್ ಹಿಂದೆ ಮಾಡಿದ್ವಲ್ಲ ಅದು. ವಿ ನೋ ದಟ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಮೂಮೆಂಟಮ್ h by p, ಹೌದಲ್ಲ? ಅದೇ ರೀತಿ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by square root of 2mk. ಇದನ್ನು ಕೂಡ ನಾನು ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಇದೆಲ್ಲವೂ ಕೂಡ ಹೇಳಿರೋ ಅಂತದ್ದೇ. ಇದು ಮೂಮೆಂಟಮ್ ಇನ್ ಟರ್ಮ್ಸ್ ಆಫ್ ಮೂಮೆಂಟ್ ಅಲ್ಲಿ ಡಿ ಬ್ರಾಗ್ಲಿ ವೇವ್ಲೆಂತ್, ಇದು ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿಯಲ್ಲಿ. ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಅಂದ್ರೆ ಕೆ ಗೆ ನೀವು ಇ ಇಂಟು ವಿ ಹಾಕಂದ್ರೆ ಅದು ದಟ್ ರೆಪ್ರೆಸೆಂಟ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಅಂತ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಲ್ಯಾಂಬ್ಡಾ ಲ್ಯಾಂಬ್ಡಾ ಎಚ್ ಆಯ್ತು ಫ್ರಮ್ ಎಬೋ ಈಕ್ವೇಶನ್ ನಂಬರ್ ಎ. ದೇರ್ ಫಾರ್ ಏನಂತ ಬರೀಬಹುದು, ಪಿ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಕೆ. ಸೊ ಎಲೆಕ್ಟ್ರಾನ್ ಗೆ ಫೈಂಡ್ ಔಟ್ ಮಾಡಿದ್ರಿಂದ ಪಿ, ದಿಸ್ ಇಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಕೆ ಅಂದ್ರೆ ಗಿವನ್ ಅವರೇ ಕೊಟ್ಟಿದ್ದಾರೆ. ದೇರ್ಫೋರ್ ಪಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಮಾಸ್ ಆಫ್ ದ ಎಲೆಕ್ಟ್ರಾನ್ 9.1 ಇಂಟು 10⁻⁻31 ಇಂಟು ಕೈನೆಟಿಕ್ ಎನರ್ಜಿ 120 ಜೌಲ್ಸ್ ಗೆ ಕನ್ವರ್ಷನ್ ಮಾಡಬೇಕು, 1.6 ಇಂಟು 10⁻⁻19. ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳಿ. ಸೊ ಅಗೇನ್ ಪವರ್ ಎಷ್ಟಾಗುತ್ತೆ, -50 ಆಗುತ್ತೆ, ಹೊರಗಡೆ ಬಂದ್ರೆ -25. ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. ವ್ಯಾಲ್ಯೂಸ್ ಎಷ್ಟು ಬರುತ್ತೆ, ಸ್ಕ್ವೇರ್ ರೂಟ್ ನೋಡಿ ಹೇಳಿ ಒಟ್ಟಿಗೆ. ಸ್ಕ್ವೇರ್ ರೂಟ್ ನೋಡ್ಬಿಟ್ಟು ಹೇಳಿ ಟೋಟಲ್ ಆಗಿ ಎಷ್ಟು. 59 ಬರುತ್ತಾ? 59 ಕೇಳಿಸ್ತಿಲ್ಲ ಸರಿಯಾಗಿ ನಂಗೆ. ಓಕೆ, 59.11 ಇಂಟು 10⁻⁻91.
ಸರಿ ಇದೆಯಾ? ಕೆಜಿ ಮೀಟರ್ ಪರ್ ಸೆಕೆಂಡ್. ಓಕೆ ರೈಟ್, ಸರಿನಾ? ನೆಕ್ಸ್ಟ್ ಹೋಗ್ಲಾಗಾದ್ರೆ ಓಕೆ. ಸೊ ನಂಬರ್ ಎ ಮೂಮೆಂಟಮ್ ಆಯ್ತು. ನಂಬರ್ ಬಿ ಏನ್ ಫೈಂಡ್ ಔಟ್ ಮಾಡಬೇಕು? ಸ್ಪೀಡ್. ಹಾಗಾದ್ರೆ ಮೂಮೆಂಟಮ್ ಗೊತ್ತಿದೆ, ಸ್ಪೀಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬೇಸಿಕ್ ಡೆಫಿನಿಷನ್ ಫಾರ್ ಮೂಮೆಂಟಮ್, ಪಿ ಮೂಮೆಂಟಮ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ. ಎಲೆಕ್ಟ್ರಾನ್ ಬಂದಾಗ ಪಿ ಎಂ ಇ ವಿ ಆಗುತ್ತಷ್ಟೇ. ಹಾಗಾದ್ರೆ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು ಮೂಮೆಂಟಮ್ ಆಫ್ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಮಾಸ್ ಆಫ್ ಎನ್ ಎಲೆಕ್ಟ್ರಾನ್ ಮಾಡಿದ್ರೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಸಿಗುತ್ತೆ. therefore ಪಿ ಅಂದ್ರೆ 59.11 into 10 power minus 25 divided by mass of electron 9.1 into 10 power minus 31. ಹಾಗಿದ್ರೆ ವಿ ಎಷ್ಟು ಬರುತ್ತೆ ಹೇಳಿ? (6.49 into 10 power meter per second). So this is the velocity of an electron ಆಯ್ತು. ಸಾರಿ, ವೆಲಾಸಿಟಿ ಆಯ್ತು, ಸ್ಪೀಡು. ದಿಸ್ ಇಸ್ ದ ಮೊಮೆಂಟಮ್. ನೆಕ್ಸ್ಟ್ ನಂಬರ್ ಸಿ ಏನ್ ಹೇಳಿದ್ದಾರೆ? ಡಿಟರ್ಮೈನ್ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಅನ್ ಎಲೆಕ್ಟ್ರಾನ್. ನೀವು ಇವಾಗ ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು, ಇದನ್ನಾದ್ರೂ ಯೂಸ್ ಮಾಡ್ಬೋದು, ಇದನ್ನಾದ್ರೂ ಯೂಸ್ ಮಾಡ್ಬೋದು. ಈಸಿ ಆಗಿರೋದನ್ನ ಯೂಸ್ ಮಾಡುವ. therefore ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. ಹೌದಾ? ಎಲೆಕ್ಟ್ರಾನ್ಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. therefore ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಅಂದ್ರೆ 6.63 into 10 power minus 34 divided by PE. ಮೊಮೆಂಟಮ್ ಎಷ್ಟು ಬಂದಿದೆ ನನಗೆ? 59.11 into 10 power minus 25 ಬಂದಿದೆ. therefore ಲ್ಯಾಂಬ್ಡಾ ಇ ಎಷ್ಟು ಬರುತ್ತೆ ನೋಡಿ? ಟೋಟಲ್ ಆನ್ಸರ್ 1121 into 10 power ಎಷ್ಟು? minus 9. 0.1121 into 10 power minus 9 meter. So this is the de Broglie wavelength for electron. ಸೊ ಒಟ್ಟಾರೆ ಸಿಂಪಲ್ ಅಷ್ಟೇ. ಇವೆಲ್ಲವೂ ಏನ್ ಗೊತ್ತಾ, ನಿಮ್ಗೆ ಯಾವ್ದ್ರಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಈಕ್ವೇಶನ್ ಬರ್ಕೊಂಡ್ರೆ ಇದೆಲ್ಲವೂ ಕೂಡ ಸೇಮ್ ಪ್ರೊಸೀಜರ್. ಹಿಂದಿನ ಪ್ರಾಬ್ಲಮ್ ಮತ್ತೆ ಈಗಿನ ಪ್ರಾಬ್ಲಮ್ ಎರಡೂ ಕೂಡ ಸೇಮ್ ಇರುವಂತದ್ದು. ಓಕೆ, ದಿಸ್ ಇಸ್ 16th ಪ್ರಾಬ್ಲಮ್. ನೆಕ್ಸ್ಟ್ 17th ಪ್ರಾಬ್ಲಮ್. ನೋಡಿ 17th ಪ್ರಾಬ್ಲಮ್ ಹೇಗಿದೆ ಒಂದ್ಸರಿ ಓದಿ. ದ ವೇವ್ ಲೆಂತ್ ಆಫ್ ಲೈಟ್ ಫ್ರಮ್ ದ ಸ್ಪೆಕ್ಟ್ರಲ್ ಎಮಿಷನ್ ಲೈನ್ ಆಫ್ ಸೋಡಿಯಂ ಈಸ್ 589 ನ್ಯಾನೋಮೀಟರ್. ವೇವ್ ಲೆಂತ್ ಕೊಟ್ಟಿದ್ದಾರೆ. ದ ವೇವ್ ಲೆಂತ್ ಆಫ್ ಲೈಟ್ ಕೊಟ್ಟಿದ್ದಾರೆ 589 ನ್ಯಾನೋಮೀಟರ್. ಫೈಂಡ್ ದ ಕೈನೆಟಿಕ್ ಎನರ್ಜಿ ಅಟ್ ವಿಚ್ an electron and neutron would have same de Broglie wavelength. ಅಂದ್ರೆ ಎಲೆಕ್ಟ್ರಾನ್ ಮತ್ತೆ ನ್ಯೂಟ್ರಾನ್ ನ ಡಿ ಬ್ರಾಗ್ಲಿ ವೇವ್ಲೆಂತ್ ಇದು ಸೇಮ್ ಇದೆ ಎರಡಕ್ಕೂ ಕೂಡ. ಆಗಿದ್ದಾಗ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್, ಕೈನೆಟಿಕ್ ಎನರ್ಜಿ ಆಫ್ ನ್ಯೂಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಲಿಸ್ಟ್ ಮಾಡಿದ್ರೆ, ದ ವೇವ್ ಲೆಂತ್ ಜನರಲ್ ಆಗಿ ವೇವ್ ಲೆಂತ್ ಕೊಟ್ಟಿದ್ದಾರೆ ಎರಡಕ್ಕೂ ಕೂಡ 589 ನ್ಯಾನೋಮೀಟರ್. 589 into 10 power minus 9 ಮೀಟರ್ ಆಯ್ತು. ಓಕೆ, ಹಾಗಿದ್ರೆ ನಂಬರ್ ಎ ಏನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಫಾರ್ ಅನ್ ಎಲೆಕ್ಟ್ರಾನ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬೇಕು, ನಂಬರ್ 1. ನಂಬರ್ ಬಿ ಏನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ ಆಫ್ ನ್ಯೂಟ್ರಾನ್ ಪಾರ್ಟಿಕಲ್ ಫೈಂಡ್ ಔಟ್ ಮಾಡಬೇಕು. ಬೋತ್ ಆರ್ ಹ್ಯಾವಿಂಗ್ ಸೇಮ್ ವೇವ್ ಲೆಂತ್, ಎರಡಕ್ಕೂ ಕೂಡ ವೇವ್ ಲೆಂತ್ ಸೇಮ್ ಇದೆ. ಓಕೆ, ಹಾಗಿದ್ರೆ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಡಿ ಬ್ರಾಗ್ಲಿ ವೇವ್ ಲೆಂತ್, ಇದ್ರ ಕೈನೆಟಿಕ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ರೆ ಯಾವ ಫಾರ್ಮಲ್ಲಿ ಬರ್ಕೊಳ್ತೀರಾ? ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಆರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by square root of 2mk. ಹೌದಲ್ಲ? ಸೊ ಈ ಇಕ್ವೇಶನ್ ನ ತಕೊಂಡೆ ನಾವು ಸಾಲ್ವ್ ಮಾಡಬೇಕು. ಲ್ಯಾಂಬ್ಡಾದಲ್ಲಿ ಮತ್ತೆ ಕೆ ದಲ್ಲಿ ರಿಲೇಷನ್ ನ ತಕೊಂಡು ಸಾಲ್ವ್ ಮಾಡಬೇಕು. ಈಗ ಕೆ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಇದನ್ನ ಹೊರಗಡೆ ತಗೊಳ್ಬೇಕು ಸ್ಕ್ವೇರ್ ರೂಟ್ ಇಂದ. ಹಾಗಾದ್ರೆ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್.
ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಎರಡು ಕಡೆ ಸ್ಕ್ವೇರಿಂಗ್ ಮಾಡಿದ್ರೆ ಎಷ್ಟಾಗುತ್ತೆ? ಲ್ಯಾಂಬ್ಡಾ ಸ್ಕ್ವೇರ್ ದಟ್ಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2mk. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫೋರ್ ಕೆ ಅಂದ್ರೆ ಏನಂತ ಬರೀಬಹುದು? ಕೆ ದಟ್ಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2m ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ ಕೈನೆಟಿಕ್ ಎನರ್ಜಿನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಕೆ ದಟ್ ಈಕ್ವಲ್ ನಥಿಂಗ್ ಬಟ್ ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2m ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಆಯ್ತು. ಈಗ ಲ್ಯಾಂಬ್ಡಾ ಎರಡಕ್ಕೂ ಕೂಡ ಸೇಮ್ ಆಗಿದೆ. ಎಲೆಕ್ಟ್ರಾನ್ ಆದಾಗ ಮಾಸ್ ಆಫ್ ದ ಎಲೆಕ್ಟ್ರಾನ್ ತಗೋತೀರಾ, ನ್ಯೂಟ್ರಾನ್ ಆದ್ರೆ ಮಾಸ್ ಆಫ್ ದ ನ್ಯೂಟ್ರಾನ್ ತಕೊಂಡು ಸಾಲ್ವ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ನಂಬರ್ ಎ ಸಾಲ್ವ್ ಮಾಡುವ. ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ದಟ್ಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಮಾಸ್ ಆಫ್ ದ ಎಲೆಕ್ಟ್ರಾನ್ ಎಷ್ಟಾಗುತ್ತೆ? ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ. Therefore Ke is equals to 6.63 into 10 power minus 34 divided by 2 into mass of the electron nothing but 9.1 into 10 power minus 31 kg. Sorry, the h square is the whole square. So next to lambda andre estiದೆ 589 into 10 power minus 9 whole square ಆಗುತ್ತೆ. ಸೊ ಯಾರಾದ್ರೂ ಒಬ್ರು ಇದನ್ನ ಪೂರ್ತಿ ಸಿಂಪ್ಲಿಫೈ ಮಾಡಿ ಇದನ್ನ ಎಷ್ಟು ಬರುತ್ತೆ ಅಷ್ಟು ಜೌಲ್ಸ್. ಅದೇ ರೀತಿ ನಾನು ನ್ಯೂಟ್ರಾನ್ಗೆ ಬರೀತೀನಿ, ಬೇಗ ಸಿಂಪ್ಲಿಫೈ ಮಾಡ್ತಾ ಇರಿ ಇದನ್ನ. ಕೈನೆಟಿಕ್ ಎನರ್ಜಿ ಆಫ್ ನ್ಯೂಟ್ರಾನ್ ಇಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ? ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಮಾಸ್ ಆಫ್ ದ ನ್ಯೂಟ್ರಾನ್ ಎಷ್ಟು? 1.67 ಇಂಟು 10 ಪವರ್ minus 27 kg into lambda ಅಂದ್ರೆ 589 into 10 power minus 9 whole square. h square ಅಂದ್ರೆ ಇಲ್ಲೂ ಕೂಡ ಅಷ್ಟೇ 6.63 into 10 power minus 34 whole square. Then kinetic energy of the neutron ಎಷ್ಟು ಬರುತ್ತೆ ನೋಡಿ, ಅಷ್ಟು ಜೌಲ್ಸ್. ಸೊ ಒಂದಷ್ಟು ಜನ ಇವಾಗ ನ್ಯೂಟ್ರಾನ್ ಕೈನೆಟಿಕ್ ಎನರ್ಜಿನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇದೆಷ್ಟು ಬರುತ್ತೆ ಹೇಳಿ ಫಸ್ಟ್. ಕರೆಕ್ಟ್ ಸಿಂಪ್ಲಿಫೈ ಮಾಡಿ ಹೇಳಿ. ಹಾ ಹೇಳಿ. 0.00 ಎಷ್ಟು 030 ಸಾ 6 into 10 power minus 28 ಸರಿನಾ? 3 zeros 4 zeros ಕರೆಕ್ಟ್ ನೋಡ್ಕೊಳ್ಳಿ. ಸರಿನಾ? ಪವರ್ ಸಿಂಪ್ಲಿಫಿಕೇಶನ್ಸ್ ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಕೇಳಿ. ಎಷ್ಟು ಬರುತ್ತೆ? $6.63. ಮಾಡ್ತಾ ಇದ್ದೀರಾ? ಲಿಖಿತ್ ಗೌಡ ಸಾಲ್ವ್ ಮಾಡ್ತಾ ಇದ್ದೀರಾ? ಮಾಡಿ ಬೇಗ. ಪ್ರಜ್ವಲ್ ಸಾಲ್ವ್ ಮಾಡಿ ಬೇಗ. ಎಷ್ಟು ಬರ್ತಿದೆ? 5 zeros ಬರ್ತಿದ್ಯಾ? ನೀವು ಸಿಂಪ್ಲಿಫಿಕೇಶನ್ ಸರಿ ಮಾಡಿದ್ರೆ ಸರಿ. ಎಷ್ಟು ಬರುತ್ತೆ ಹೇಳಿ? 0.50 ಸಾ? ಎಷ್ಟು? 69 into 10 ಪವರ್ ಎಷ್ಟು ಬರುತ್ತೆ ಪವರು?
ಪವರ್ ಪವರ್ ಅಷ್ಟು ಬರಲ್ಲ ಐಶ್ವರ್ಯ. -19 ತಪ್ಪು ಮಾಡ್ತಾ ಇದ್ದೀರಾ ಅನ್ಸ್ತಿದೆ ನನ್ಗೇನು. ಇದೇನಾಗುತ್ತಾ 10 ಪವರ್ -68 ಆಗುತ್ತಾ? 10 -19 ಸರಿನಾಗಾದ್ರೆ 20, 21, 22, 23, 24, 25. ಓಕೆ ರೈಟ್, ಇದು ಸರಿ ಇದೆ. ಕೈನೆಟಿಕ್ ಎನರ್ಜಿ 0. this number of zeros 69 into 10 power -19 joule, right? Okay, ಇದೆ ಹೇಳಿ ಶೋಭಿತಾ. ಶೋಭಿತಾ ಸಾಲ್ವ್ ಮಾಡ್ತಾ ಇದ್ದಿ. 10 power -38 ನೋಡಿ, ಪವರ್ ಏನೋ ರಾಂಗ್ ಆಯ್ತು ಅನ್ಸುತ್ತೆ. 28 ಸಮಥಿಂಗ್ ಅಲ್ಲಿ ಅಥವಾ 27 ಬರ್ಬೋದು. 27 ಬರುತ್ತೆ. 39 ಅಂತ ಹೇಳಿದ್ರೆ 27 ಬರುತ್ತೆ ನೋಡಿ. ಇದು -68 ಆಗುತ್ತೆ, ಇದು -18 ಆಗುತ್ತೆ, ಇದು -27. ಇಷ್ಟಕ್ಕೂ ಸಿಂಪ್ಲಿಫೈ ಮಾಡಿ. 10 ಪವರ್ -68, 10 ಪವರ್ -27, 10 ಪವರ್ -18. ಈಗ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅದಕ್ಕೆ? ನಿಧಾನಕ್ಕೆ ಮಾಡಬೇಕು ಕರೆಕ್ಟ್ ಆಗಿ. -23 ಬರುತ್ತಾ? -23ನಾ? ಓಕೆ, ಸೊ ದಿಸ್ ನಂಬರ್ ಆಫ್ ಜೌಲ್ಸ್. ಓಕೆ, ಈಗ ನೀವು ನಿಧಾನಕ್ಕೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಮೇನ್ ಆಗಿ ಅಷ್ಟೇ. ಸೊ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ನ ಬರ್ಕೊಳ್ತೀರಾ. ಸೊ ಈ ತರ ಸ್ಕ್ವೇರ್ ಮಾಡಿ ಸಿಂಪ್ಲಿಫಿಕೇಶನ್ಸ್ ಮಾಡಬೇಕು. ಇದು ಅಷ್ಟೇ, ತುಂಬಾ ಸಿಂಪಲ್ ಪ್ರಾಬ್ಲಮ್. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂಡ್ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್, ಈ ಚಾಪ್ಟರ್ ಕೊನೆ ಪ್ರಾಬ್ಲಮ್ ಆಗಿರತ್ತಾ. ಇದಲ್ದೆ ಇನ್ನೊಂದು ಇದೆಯಲ್ಲ, ಅದನ್ನ ಹೋಮ್ ವರ್ಕ್ ಕೊಟ್ಟಿರ್ತೀನಿ, ಅದನ್ನ ನೀವೇ ಸಾಲ್ವ್ ಮಾಡಬೇಕು. 19th ಪ್ರಾಬ್ಲಮ್ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಆ ಪ್ರಾಬ್ಲಮ್. ಹಾಗಿದ್ರೆ ಇವತ್ತಿನ ಕೊನೆ ಪ್ರಾಬ್ಲಮ್. ಸೊ ನಾಳೆಯಿಂದ ಅದೇ ವೆಡ್ನೆಸ್ಡೇ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವ ಅಷ್ಟೇ. ಬಟ್ ಇವತ್ತಿಗೆ NCERT ಬುಕ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 18th ಕ್ವಶನ್ ಹೀಗಿದೆ. ಒಂದ್ಸರಿ ಓದಿದ್ದು. ಫಸ್ಟ್ PUC ಅಲ್ಲಿ ನೀವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಇದೆ. ಏನಿದೆ ಪ್ರಾಬ್ಲಮ್? ವಾಟ್ ಈಸ್ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಎ ನೈಟ್ರೋಜನ್ ಮಾಲಿಕ್ಯೂಲ್ ಅಟ್ 300 ಕೆಲ್ವಿನ್? 300 ಕೆಲ್ವಿನ್ ಅಲ್ಲಿ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ನ ಫೈಂಡ್ ಔಟ್ ಮಾಡಬೇಕು. ಅಸ್ಯೂಮ್ ದಟ್ molecule is moving with RMS speed of molecule at this temperature. Agar ee temperature alli the molecules moving with root mean square speed, RMS andre root mean square speed alli move aagtirutte. So then atomic mass of the nitrogen estide? 14.0076 AMU anta. AMU is the unit of mass. ಸೊ ಅದನ್ನ ನಾವು ಕೆಜಿ ಕನ್ವರ್ಷನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ. 1 AMU ನಥಿಂಗ್ ಬಟ್ 1.66 into 10 power -27 kg. ಸೊ ದೆನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ 1.38 into 10 power -23 ಅಂತ ಹೇಳಿದ್ದಾರೆ. ಹಾಗಿದ್ರೆ ಇದನ್ನ ಸಾಲ್ವ್ ಮಾಡೋದು ಹೇಗೆ ನೋಡಿ, ಈ ಕಡೆ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಗಿವನ್? ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ N2 ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನೈಟ್ರೋಜನ್ ಮಾಲಿಕ್ಯೂಲ್ಗೆ ಟೆಂಪರೇಚರ್ ಹೇಳಿದಾರೆ, ಎಷ್ಟು ಟೆಂಪರೇಚರ್ ಅಲ್ಲಿ? 300 ಕೆಲ್ವಿನ್ ಅಲ್ಲಿ ಫೈಂಡ್ ಔಟ್ ಮಾಡಿ ಅಂತ. ದೆನ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಮೂವಿಂಗ್ ವಿತ್ RMS ಸ್ಪೀಡ್ ಅಲ್ಲಿ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಆಲ್ಸೋ ದೇ ಗಿವಿಂಗ್ ಅಟಾಮಿಕ್ ಮಾಸ್ ಆಫ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಹೇಳಿದಾರೆ ಎಷ್ಟು?
0.0076 AMU. AMU ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್. ಸೊ ಸ್ಮಾಲೆಸ್ಟ್ ಮಾಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ಯೂಸ್ ಮಾಡುವಂತಹ ಯೂನಿಟ್ ಆಗಿರುತ್ತೆ. ಬಟ್ ಮಾಸ್ ಆಗಿರೋದ್ರಿಂದ SI ಯೂನಿಟ್ ಅಲ್ಲಿ ಇಡಬೇಕು ಕೆಜಿಗೆ. ಹಾಗಾದ್ರೆ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಇಷ್ಟನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಕೆಜಿ ಕನ್ವರ್ಷನ್ ಮಾಡ್ಕೊಳ್ವಾ. therefore mass of nitrogen molecule 14.0076 into 1.6 into 10 power 1.66 into 10 power minus 27 kg ಗೆ ಇಟ್ಕೊಂಡೆ. ಮತ್ತೆ KB ಕೊಟ್ಟಿದ್ದಾರೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ 1.38 into 10 power minus 23. ಇದಿಷ್ಟು ಕೂಡ ಗಿವನ್. ಇದ್ರ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನಾನು ಮೆಥಡ್ ಹೇಳ್ತೀನಿ, ಜಸ್ಟ್ ನೀವೇ ಸಾಲ್ವ್ ಮಾಡಬೇಕು. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ದಟ್ ಈಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ಏನ್ ಬರೀತೀರಾ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/m into v ಆಗುತ್ತೆ, ಹೌದಲ್ಲ? ಸೊ ದೇರ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ನೈಟ್ರೋಜನ್ ಮಾಲಿಕ್ಯೂಲ್ ಇಸ್ ಈಕ್ವಲ್ಸ್ ಟು h divided by ಮಾಸ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಇಂಟು v ನಥಿಂಗ್ ಬಟ್ RMS ಸ್ಪೀಡ್ ಅಂತ ಹೇಳಿದ್ದಾರೆ. RMS ಸ್ಪೀಡ್ ಅಂತ ಹೇಳಿರೋದ್ರಿಂದ ಸೊ ನಾವು RMS ವೆಲಾಸಿಟಿನ ತಗೊಳ್ಬೇಕು, VRMS. ಓಕೆ, ಸೊ ದೇರ್ ಫಾರ್ ಲ್ಯಾಂಬ್ಡಾ ನೈಟ್ರೋಜನ್ ಮಾಲಿಕ್ಯುಲರ್ಸ್ ಈಕ್ವಲ್ಸ್ ಟು H ಅಂದ್ರೆ ನೋನ್ ವ್ಯಾಲ್ಯೂ, ಮಾಸ್ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಕೆಜಿ ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ. ಹಾಗಿದ್ರೆ ನಮ್ಗೆ ಇವಾಗ ಏನ್ ಬೇಕು, RMS ಸ್ಪೀಡ್ ಗೊತ್ತಾದ್ರೆ ಡೈರೆಕ್ಟ್ ಆಗಿ ನಮ್ಗೆ ಡಿ ಬ್ರಾಗ್ಲಿ ವೇವ್ ಲೆಂತ್ ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಿದ್ರೆ ನೈಟ್ರೋಜನ್ ಮಾಲಿಕ್ಯೂಲ್ಗೆ RMS ಸ್ಪೀಡ್ ನ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಏನು? ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಹೇಳಿದ್ದೆ ನಾನು ಏನು. ಸೊ ದಟ್ ಈಸ್ RMS ಸ್ಪೀಡ್ ಇನ್ ಟರ್ಮ್ಸ್ ಆಫ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ನಾವು ಬರ್ಕೊಂಡ್ರೆ ಸೊ ಹೇಗ್ ಬರ್ದಿದ್ರಿ, ದಟ್ ಈಸ್ 3 kb into T divided by m ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ RMS ಸ್ಪೀಡ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್. ಸೊ ದೇರ್ ಫಾರ್ ಇದನ್ನ ಸಿಂಪ್ಲಿಫೈ ಮಾಡುವ, ಫಸ್ಟ್ ಇದು ಸಿಕ್ಕರೆ ನಮ್ಗೆ ಇದು ಸಿಕ್ತ ಹಾಗೆ. RMS ಸ್ಪೀಡ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 3 into kb ಅಂದ್ರೆ 1.38 into 10 power minus 23 ಆಗುತ್ತೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಓಕೆ, ಇಂಟು ಟೆಂಪರೇಚರ್ ಅಂದ್ರೆ 300 ಟೆಂಪರೇಚರ್ ಡಿವೈಡೆಡ್ ಬೈ ಮಾಸ್ ಆಫ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಅಂದ್ರೆ ನಾವು ಕೆಜಿ ಕನ್ವರ್ಟ್ ಮಾಡಿರೋ ತಗೊಂಡಿರ್ಬೇಕು, ಅಂದ್ರೆ 14.0076 into 1.66 into 10 power minus 27. ದೆನ್ VRMS ನ ನೀವು ಫೈಂಡ್ ಔಟ್ ಮಾಡಿ, ಎಷ್ಟು ಬರುತ್ತೆ ಅಷ್ಟು ಮೀಟರ್ ಪರ್ ಸೆಕೆಂಡ್. ಪವರ್ ಗಿವರ್ ಎಲ್ಲಾನು ಸಿಂಪ್ಲಿಫೈ ಮಾಡಿ. ಸೊ ನೀವು ವರ್ಕ್ ಮಾಡಿದ್ರ ಬೇಸಿಸ್ ಮೇಲೆ ಅರೌಂಡ್ 516.8 ಮೀಟರ್ ಪರ್ ಸೆಕೆಂಡ್ ಬರುತ್ತೆ, ಆಯ್ತಾ? ಸೊ ಇದನ್ನ ನಾವು ಇವಾಗ ಈ ಈಕ್ವೇಶನ್ಸ್ಗೆ ಕೊಟ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಸಿಗುತ್ತೆ. ಸೊ ದೇರ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ನೈಟ್ರೋಜನ್ ಮಾಲಿಕ್ಯೂಲ್ ಇಸ್ ಈಕ್ವಲ್ಸ್ ಟು H ಅಂದ್ರೆ ಎಷ್ಟು, 6.63 into 10 power minus 34 divided by, so mass ಅಂದ್ರೆ 14.0076 into 10 into 1.66 into 10 power minus 27, ಇದಿಷ್ಟು ಕೂಡ ಮಾಸ್ ಇಂಟು ವೆಲಾಸಿಟಿ ಎಷ್ಟು ಬಂದಿದೆ, RMS ವೆಲಾಸಿಟಿ 51.6 into 8. ಇದನ್ನ ಕೂಡ ನೀವು ಸಾಲ್ವ್ ಮಾಡಿ. ಸೊ ಪವರ್ ಎಲ್ಲ ಸಿಂಪ್ಲಿಫೈ ಮಾಡಿ ನೀವು ನಿಧಾನಕ್ಕೆ ಸಾಲ್ವ್ ಮಾಡಿ. ಸೊ ಅರೌಂಡ್ ಇದಿಷ್ಟು ಬರ್ಬೋದು, 0.0276 into 10 power minus 9 meter. So this is the de Broglie wavelength of nitrogen molecule. So based on RMS velocity basis ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇದಿಷ್ಟು ಕೂಡ ಪ್ರಾಬ್ಲಮ್ಸ್ ಆನ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ಸ್ ಅಂಡ್ ಮ್ಯಾಟರ್. ಈ 19 ಪ್ರಾಬ್ಲಮ್ಸ್ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೊಡ್ಲಿ ನೀವು ಮಾಡಬಹುದು, ಗೊತ್ತಾಯ್ತಾ? ಮತ್ತೆ ನಾಳೆಯಿಂದ ಅಂದ್ರೆ ನೆಕ್ಸ್ಟ್ ವೆಡ್ನೆಸ್ಡೇ ಸೊ ಪ್ರಾಬ್ಲಮ್ಸ್ ಆಫ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗಳು ಎಷ್ಟು ಸಾರಿ ಕ್ವಶನ್ಸ್ ಕೇಳಿದಾರೆ ಅಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಈ 19 ಪ್ರಾಬ್ಲಮ್ಸ್ ಯಾರು ಕಲ್ತಿರ್ತಾರೆ ಅಷ್ಟ್ರಲ್ಲೇ ಆ ಕ್ವಶನ್ಸ್ ಇರುತ್ತೆ,
ಅದ್ ಯಾವ್ದು ಕೂಡ ಬೇರೆ ಏನು ಕೇಳಿರಲ್ಲ. ನೀವೇನ ನೆಕ್ಸ್ಟ್ ನೋಡ್ತೀರಾ ಅಲ್ಲಿ ಏನ್ ಸಾಲ್ವ್ ಮಾಡಿರ್ತೀರಾ, ಇದೇನ್ ಸಾಲ್ವ್ ಮಾಡಿರ್ತೀರಾ ಅದೇ ಪ್ರಾಬ್ಲಮ್ಸ್ ಆ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಇವಾಗ ಹೋಮ್ ವರ್ಕ್ ಪ್ರಾಬ್ಲಮ್ ಅದನ್ನ ಹಾಗೆ ಕಳ್ಸಿರ್ತೀನಿ, ಅದನ್ನ ನೀವು ಸಾಲ್ವ್ ಮಾಡಿ ಬರ್ಕೊಂಡಿರ್ಬೇಕು. ಆನ್ಸರ್ನ ಸಾಲ್ವ್ ಮಾಡಿ ಬರೀರಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಹಾಗಿದ್ರೆ ಕ್ಲಾಸ್ ಎಂಡ್ ಮಾಡ್ತೀನಿ.